ನನ್ನ ಹೆಸರು ದೀಪು ಮಣ್ಣಪ್ಪ ಅಂತ. ನಾನು ಆಟೋ ಚಾಲಕ. ನಾನು ನಿನ್ನೆ ರಾತ್ರಿ ಮನೆಗೆ ಹೊರಟಿದ್ದೆ. ಮೂರಾಡು ಜಂಕ್ಷನ್‌ದ ಹೋಗ್ತಿದ್ದೆ ಮನೆಗೆ. ನಮ್ಮ ಮನೆ ಇರೋದು ಚಿಕ್ಕಪೇಟೆಯಲ್ಲಿ. ಹೋಗ್ತಿರ್ಬೇಕಾದ್ರೆ ಒಬ್ಬ ಕೈ ಅಡ್ಡ ಹಾಕಿದ. ಗಾಡಿ ನಿಲ್ಸಿದೆ. ಗಾಡಿ ನಿಲ್ಲಿಸಿ ಎಲ್ಲಿಗೆ ಅಂತ ಕೇಳಿದೆ. ಕದ್ನೂರು ಮಿಲ್ ಹತ್ರ ಅಂತ ಹೇಳ್ದ. ಗಾಡಿ ಹತ್ತಿ ಕೂತ್ಕೊಂಡ. ನಾನು ಹೇಳಿದೆ ₹100 ಆಗುತ್ತೆ ಅಂತ. ಸರಿ ಆಯಿತು ಅಂತ ಹೇಳಿ ಹತ್ತಿ ಕೂತ್ಕೊಂಡ. ತಗೊಂಡೋಗಿ ಅಲ್ಲಿ ಬಿಟ್ಟೆ ನಾನು. ಬಿಟ್ಟ ತಕ್ಷಣ ಬಾಡಿಗೆ ಕೊಡೋದಿಲ್ಲ, ₹50 ಕೊಟ್ಟ. ₹50 ಕೊಡೋದಕ್ಕೆ ನಾನು ಹೇಳಿದೆ, ₹50 ಅಲ್ಲ ₹100 ಮಾತಾಡಿ ₹100 ಕೊಡು ಅಂತ. ಕೊಡೋಕ್ಕಿಲ್ಲ, ಹಂಗೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಿದ್ದ. ಆಮೇಲೆ ಹಿಡಿದು ಎಳ್ದೆ ಅವನ. ಹಿಡಿದು ಎಳ್ದಾದ್ಮೇಲೆ ತಪ್ಪಿಸ್ಕೊಂಡು ಹೋದ. ಅಲ್ಲಿ ಪಕ್ಕದ ಅಂಗಡಿಗೆ ಹೋದ. ಅಲ್ಲಿ ಬಂದು ಅಲ್ಲಿ ಯಾರಿಗಾರು ಫೋನ್ ಮಾಡ್ದ. ಫೋನ್ ಮಾಡಿ ಆ ಗೇಟ್ ಮಿಲ್ ಪಕ್ಕದಲ್ಲಿ ಒಂದು ಗೇಟ್ ಇದೆ. ಗೇಟ್ ಹತ್ರ ಹೋಗಿ ಇಬ್ರು ಮೂರು ಜನಕ್ಕೆ ಫೋನ್ ಮಾಡಿದ. ಫೋನ್ ಮಾಡಿ ಅವ್ನು ಕರ್ಕೊಂಬಂದ. ಅವ್ರು ಬಂದಿದ್ದು ತಕ್ಷಣ ಅಷ್ಟೇ. ನಾನು ಅವ್ರ ಹತ್ರ ಮಾತಾಡೋಕೆ ಹೋಗ್ತಿದ್ದೀನಿ. 3-4 ಜನಕ್ಕೆ ಸೇರ್ಕೊಂಡು ಹೊಡೆದ್ಬಿಟ್ಟು ತಲೆ ಎಲ್ಲ ಓಪನ್ ಮಾಡಿದ್ದಾರೆ. ತಲೆ ಓಪನ್ ಮಾಡಿ ಹಾಸ್ಪಿಟಲ್ ಬಂದು 112 ಫೋನ್ ಮಾಡಿದೆ. ಅಲ್ಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ, ಬಂದ್ರು. ಅಲ್ಲಿ ನಾನು ಗಾಡಿ ಓನರ್ಗೆ ಫೋನ್ ಮಾಡಿದೆ, ಅವರು ಬಂದು ಆಮೇಲೆ 112 ಬಂದು ಪೊಲೀಸ್ ಎಲ್ಲ ಬಂದು ಅಲ್ಲಿಂದ ಹಾಸ್ಪಿಟಲ್ ಬಂದು ಹಾಸ್ಪಿಟಲ್ ಸ್ಟಿಚ್ ಹಾಕ್ಸ್ಕೊಂಡು ಮಾಡಿ FIR ಆಗಿದೆ. ಅವಾಗ ನೋಡಿ, FIR ಆಗಿದ್ರು ಕೂಡ ಕೃತ್ಯ ನಡೆದಿರೋರ್ನ ಅಂದ್ರೆ ಸ್ಟೇಷನ್ ಇಂದ ಬಿಟ್ಬಿಟ್ಟಿದ್ದಾರೆ. ತಿರ್ಗಿ ಅವ್ರಿಗೆ ನೋಟಿಸ್ ಕೊಟ್ಟು ಗೌರವತಿಯಿಂದ ಅವ್ರನ್ನ ಕರ್ಕೊಂಡ್ ಕೂರ್ಸೋಂತ ಕಾನೂನು ಇವತ್ತು ನಮ್ಮ ಏನು ಇವತ್ತು ನಮ್ಮ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ನಡೀತಾರಂತ ನೋಡಿ ಯಾವ ತರ ಇದೆ ಅಂತ ಹೇಳಿ. ಇವ್ರುಗಳಿಗೆ ಯಾವ್ಯಾವ ಬೇಕು ಏನ್ ಬೇಕು ಅವಾಗ ಆ ನಿಟ್ಟಿನಲ್ಲಿ ಅವ್ರಿಗೆ ಕಾಯ್ದೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು. ಏನೋ ಜೀವ ಉಳಿದಿರೋದ್ ಪರವಾಗಿಲ್ಲ, ಸತ್ತೋಗಿದ್ರೆ ಅವ್ನ ಅರೆಸ್ಟ್ ಮಾಡ್ತಾ ಇದ್ರು ಅನ್ನೋಂತ ಒಂದು ನನ್ಗೆ ಅನುಮಾನ. ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡೋಗಿಲ್ಲ. ಅವ್ರಿಗೆ ಲಗ್ನ ಪತ್ರಿಕೆ ಕೊಟ್ಟಂಗೆ ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ಕರ್ತಂದು ಕೂತ್ಕೊಂಡು ಮಾತಾಡಿ ಆಮೇಲೆ ಏನಿದೆ ಏನ್ ಪರಿಸ್ಥಿತಿ ಏನ್ ವ್ಯವಸ್ಥೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಒಂದೊಂದ್ ಕಾನೂನು ಕೇಳಿದ್ರೆ ಅದಕ್ಕೆ ಎದುರುತ್ತರವಾಗಿ ಒಂದೊಂದ್ ಕಾನೂನನ್ನ ಹೇಳ್ತಾರೆ. ಈ ಪರಿಸ್ಥಿತಿ ಇಲ್ಲಿದೆ. ಹಾಗಾಗಿ ದಯಮಾಡಿ ನಮ್ಮ ಆಟೋ ಚಾಲಕರಿಗೆ ಇನ್ನು ಮುಂದಾದ್ರೂ ಕೂಡ ಅಷ್ಟೇನೆ ನಮ್ಮ ಏನೋ ಒಂದು ಸೆಕ್ಯೂರಿಟಿ ಇರಬೇಕು. ಮತ್ತೆ ಏನು ನೈಟ್ ಹೊತ್ತಿನಲ್ಲಿ ಪಾಪ ಆಟೋ ಓಡಿಸೋರಿಗೆ ತುಂಬಾ ಪ್ರಾಬ್ಲಮ್ ಇದೆ. ಹಾಗಾಗಿ ಕಾನೂನುಬದ್ಧವಾಗಿ ಇಲ್ಲಿನ ಏನು ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ನಮ್ಮ ಠಾಣಾ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗ್ರಾಮಾಂತರ ಅಧಿಕಾರಿಗಳಾಗಿರ್ಬೋದು ಇವ್ರ ಮೇಲೆ ಕಾಳಜಿನ ತಗೊಂಡು ಪಾಪ ನಮ್ಮ ಆಟೋ ಚಾಲಕರನ್ನ ಬದುಕಿಸ್ಬೇಕು ಅನ್ನೋಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.